ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC, NWRTC, KKRTC ಈ ಮೂರು ಡಿವಿಷನ್ ನ ಸ್ಟೂಡೆಂಟ್ ಬಸ್ ಪಾಸ್ಗಳು ಓಪನ್ ಆಗಿದೆ. ನೀವೇ ಸ್ವತಃ ಮೊಬೈಲ್ ನಲ್ಲಿ ಸೆಲ್ಫ್ ಆಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಯಾವ ಸ್ಟೆಪ್ನು ಕೂಡ ಮಿಸ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ನೀವೇ ಸ್ವತಃ 2025-26 ಸಾಲಿನ ಸ್ಟೂಡೆಂಟ್ ಬಸ್ ಪಾಸ್ಗೆ ಅಪ್ಲೈನ ಮಾಡಬಹುದು. ಸಂಪೂರ್ಣದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಎರಡನೇ ಆಪ್ಷನ್ ಬರುತ್ತೆ, ಕನ್ನಡದಲ್ಲಿ ಇರುತ್ತೆ. ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಬಸ್ ಪಾಸ್ಗೆ ಹಾಕೋ ಲಾಗಿನ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಈ ರೀತಿ ಸೇವಾ ಸಿಂಧುನ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಈ ಕಡೆ ಕಾರ್ನರ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. KSRTC, KKRTC, NWRTC ಅಂತ ನೀವು ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 3 ಡಿವಿಷನ್ ಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅಲ್ಲಿ ಸಪರೇಟ್ ಆಗಿ ಒಂದೊಂದು ಡಿವಿಷನ್ ನೀವು ಕ್ಲಿಕ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸಪೋಸ್ ನಾನು KSRTC ಮಧ್ಯದಲ್ಲಿ ಇದೆಯಲ್ಲ ನೋಡಿ, ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ KSRTC ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ KSRTC ಬಸ್ ಪಾಸ್ ಅಪ್ಲೈ ಮಾಡೋ ಲಿಂಕ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ನೀವು 3 ರೀತಿ ಲಾಗಿನ್ ಮಾಡ್ಕೋಬಹುದು. ಕಳೆದ ಬಾರಿ ಬಸ್ ಪಾಸ್ಗೆ ಹಾಕಿರ್ತಕ್ಕಂಥ ಫೋನ್ ನಂಬರು, ಪಾಸ್ವರ್ಡ್ ನಿಮ್ಮ ಬಳಿ ಇತ್ತು ಅಂದ್ರೆ ಅದೇ ಫೋನ್ ನಂಬರು, ಅದೇ ಪಾಸ್ವರ್ಡ್ ಬಳಸ್ಕೊಂಡು ನೇರವಾಗಿ ಲಾಗಿನ್ ಮಾಡಿ ಈ ವರ್ಷನೂ ಕೂಡ ಬಸ್ ಪಾಸ್ಗೆ ಅಪ್ಲೈ ಮಾಡಬಹುದು. ಒಂದ್ ವೇಳೆ ನಿಮ್ಮ ಬಳಿ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಮಾತ್ರ ಇರುತ್ತೆ, ಹಾಗೇನೆ ಪಾಸ್ವರ್ಡ್ ಕಳ್ಕೊಂಡಿರ್ತಾರ ಅಂತವ್ರು ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡೋ ಮುಖಾಂತರ ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೊಂಡು ಈ ವರ್ಷನೂ ಕೂಡ ಅದೇ ಫೋನ್ ನಂಬರ್ ಮುಖಾಂತರ ಮತ್ತೆ ಕೂಡ ಬಸ್ ಪಾಸ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನೀವು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಒಂದು ಲಿಂಕ್ ನಿಮ್ಮ ಮೊಬೈಲ್ಗೆ ಶೇರ್ ಆಗುತ್ತೆ. ನಿಮ್ಮ ಮೊಬೈಲ್ ನಲ್ಲಿ ಮೆಸೇಜ್ ಬಾಕ್ಸ್ ಅಲ್ಲಿ ಲಿಂಕ್ ನ ಓಪನ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೊಂಡು, ಒಂದ್ ವೇಳೆ ಕಳೆದ ಬಾರಿ ಅಪ್ಲೈ ಮಾಡಿರ್ತಕ್ಕಂಥ ಫೋನ್ ನಂಬರ್ ಪಾಸ್ವರ್ಡ್ ಏನು ಇರಲ್ಲ, ನೀವು ಹೊಸದಾಗಿ ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ಗೆ ಹೊಸ ಫೋನ್ ನಂಬರ್ ಬಳಸ್ಕೊಂಡು ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಕ್ಲಿಕ್ ಮಾಡೋ ಮುಖಾಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೇನೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಫಿಲ್ಅಪ್ ಮಾಡಿ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಡಿಜಿಲಾಕರ್ಗೆ ಒಂದು ಪಿನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಆ ಡಿಜಿಟ್ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಫೋನ್ ನಂಬರ್ ಕೇಳುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಮತ್ತೆ ನೀವು ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ಇವಾಗ ಡಿಜಿಲಾಕರ್ಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ, ನೀವು ಇಲ್ಲಿ ಅಲೋ ಅಂತ ಮಾಡಬೇಕಾಗುತ್ತೆ. ಅದಾದ ನಂತರ ರಿಜಿಸ್ಟ್ರೇಷನ್ ಪೇಜ್ ಮತ್ತೆ ಒಂದು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಫೋನ್ ನಂಬರ್ನ ಹಾಕಿ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಫೋನ್ ನಂಬರು ಸೇವಾ ಸಿಂಧು ಲಾಗಿನ್ ಅಲ್ಲಿ ರಿಜಿಸ್ಟರ್ ಆಗದೆ ಇರತಕ್ಕಂಥ ಹೊಸ ಫೋನ್ ನಂಬರ್ ಕೊಡಬೇಕಾಗ್ತದೆ. ಹಾಗೇನೆ ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ರೀತಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಫಿಲ್ಅಪ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಮಾಡ್ತು ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ. ನೀವು ಆ OTP ನ ಅಲ್ಲಿ ಹಾಕಬೇಕಾಗುತ್ತೆ. ಒಂದ್ ವೇಳೆ OTP ಸೆಂಡ್ ಆಗಿಲ್ಲ ಅಂದ್ರೆ ರೀಸೆಂಡ್ ಅಂತ ಕ್ಲಿಕ್ ಮಾಡಿ. ಇವಾಗ OTP ಬರುತ್ತೆ, ಅದನ್ನ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಯು ಹ್ಯಾವ್ ಎ ಸಕ್ಸಸ್ಫುಲ್ ರಿಜಿಸ್ಟರ್ ಆನ್ ಸೇವಾ ಸಿಂಧು ಅಂತ ಹೇಳಿ ಈ ರೀತಿ ಒಂದು ಪಾಪ್ಅಪ್ ಶೋ ಆಗುತ್ತೆ. ಓಕೆ ಅಂತ ಮಾಡಿ ಇವಾಗ ಡೈರೆಕ್ಟ್ ಆಗಿ ನಿಮ್ಮ ಲಾಗಿನ್ ಪೇಜ್ಗೆ ಓಪನ್ ಆಗ್ತದೆ. ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತಾರಲ್ಲ ಫೋನ್ ನಂಬರು, ಹಾಗೇನೆ ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳಿ ಇಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಮೊದಲು ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಅಲ್ಲಿ ಫಾರಂ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಶಾಲಾ ಕಾಲೇಜಿನಿಂದ ದೃಢೀಕರಣ ಮಾಡ್ಕೊಂಡು ತರಬೇಕಾಗ್ತದೆ. ಇಲ್ಲಿ ನಿಮ್ಮ ಫೋಟೋ ಹಾಗೆ ನಿಮ್ದು ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಆ ಫಿಲ್ ಮಾಡೋ ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ವಿದ್ಯಾರ್ಥಿಯ ಹೆಸರು, ಹಾಗೇನೆ ಜನ್ಮ ದಿನಾಂಕ, ಹಾಗೇನೆ ಲಿಂಗ, ಹಾಗೇನೆ ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ, ಕೋರ್ಸ್ ಡೀಟೇಲ್ಸು, ಹಾಗೇನೆ ಯಾವ ವರ್ಷ ಸ್ಟಡಿ ಮಾಡ್ತಾ ಇದ್ದೀರಾ, ಹಾಗೇನೆ ಸ್ಯಾಟ್ಸ್ ನಂಬರು, USEMSC ID ಅಂದ್ರೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಬರುತ್ತೆ. ಅದಾದ ನಂತರ ವಿದ್ಯಾಸಂಸ್ಥೆಯ ಹೆಸರು ಮತ್ತೆ ವಿಳಾಸನ ಸಂಪೂರ್ಣವಾಗಿ ಫಿಲ್ಅಪ್ ಮಾಡಿ ಹಾಗೇನೆ ಕೆಳಗಡೆ ವಿದ್ಯಾರ್ಥಿಯ ವಾಸಸ್ಥಳದ ಸಂಪೂರ್ಣ ವಿಳಾಸ, ಪಾಸು ಎಲ್ಲಿಂದ ಎಲ್ಲಿಗೆ ಬೇಕು ಅನ್ನೋ ಡೀಟೇಲ್ಸ್, ಹಾಗೇನೆ ಇಲ್ಲಿ ಕೆಳಗಡೆ ನಿಮ್ಮ ವಿದ್ಯಾ ಸಂಸ್ಥೆಯ ಸೀಲ್ ಅಂಡ್ ಸಿಗ್ನೇಚರ್ ಅಂದ್ರೆ ನಿಮ್ಮ ಪ್ರಾಂಶುಪಾಲರ ಸಿಗ್ನೇಚರ್ ಅಥವಾ ಮುಖ್ಯೋಪಾಧ್ಯಾಯರ ಸಿಗ್ನೇಚರ್ ನ ಹಾಕ್ಸ್ಕೊಂಡು ಈ ಫಾರಂ ನ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇಷ್ಟಾದ ನಂತರ ನೀವು ಈಸಿಯಾಗಿ ಬಸ್ ಪಾಸ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ನ ಪೇಜ್ ಓಪನ್ ಆಗ್ತದೆ. ನೇರವಾಗಿ ಈ ರೀತಿ ಓಪನ್ ಆಗಿಲ್ಲ ಅಂದ್ರೆ ನೀವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ ಬಂದು ಅಲ್ಲಿ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಒಂದು ಸರ್ಚ್ ಬಾರ್ ಓಪನ್ ಆಗ್ತದೆ. ಇಲ್ಲಿ ನೀವು KSRTC, KKRTC, NWRTC ಎಲ್ಲ ಡಿವಿಷನ್ಗೆ ಬಸ್ ಪಾಸ್ ಅಪ್ಲೈ ಮಾಡೋ ಲಿಂಕ್ ಕೂಡ ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ನಾನು KSRTC ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಈ ರೀತಿ ಪಾಪ್ಅಪ್ ಓಪನ್ ಆಗ್ತದೆ. ಇಲ್ಲಿ ನೀವು ಪ್ರೊಸೀಡ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರ, ಅಪ್ಲಿಕೇಶನ್ ಫಾರ್ ಇಶ್ಯೂಸ್ ಆಫ್ ನ್ಯೂ ಅಂಡ್ ರಿನ್ಯೂವಲ್ ವಿತ್ ಮಾಡಿಫಿಕೇಶನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಇಲ್ಲಿ ಕೆಲವು ರಿಸ್ಟ್ರಿಕ್ಷನ್ಗಳನ್ನ ಓದ್ಕೋಬೇಕಾಗ್ತದೆ. ವೀಕ್ಷಿಸಿ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ
ಬಸ್ ಪಾಸ್ಗೆ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ಅಂತ 2 ವರ್ಗಗಳು ಬರ್ತೀರಾ. ಅದರಲ್ಲಿ 1ನೇ ತರಗತಿಯಿಂದ SLC ತನಕ ವಿದ್ಯಾರ್ಥಿಗಳು ಸ್ಯಾಟ್ಸ್ ಅಡಿಯಲ್ಲಿ ಬಂದ್ರೆ, PUC ನಂತರ ಯಾವುದೇ ಪದವಿವರೆಗೆ ಅವರು ನಾನ್ ಸ್ಯಾಟ್ಸ್ ಅಡಿಯಲ್ಲಿ ಬರ್ತೀರಾ. ನೀವು ಕೆಲವು ನಾನ್ ಸ್ಯಾಟ್ಸ್ ಐಡಿ ಮತ್ತೆ ಸ್ಯಾಟ್ಸ್ ಐಡಿ ಅವರಿಗೆ ರಿಸ್ಟ್ರಿಕ್ಷನ್ಗಳಿದೆ, ಅದನ್ನ ಇಲ್ಲಿ ಓದ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಅರ್ಜಿ ಫಾರಮ್ನ ಫಿಲ್ಅಪ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ OTP ಅಂತ ಇದೆ, ಆ ಆಪ್ಷನ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುತ್ತೆ ಅದೇ ಪೇಜ್ಗೆ. ನೀವು ಇಲ್ಲಿ ಕ್ಲಿಕ್ ಕೇರ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೆಳಗಡೆ ಫೋನ್ ನಂಬರ್ನ ಹಾಕ್ಲಿಕ್ಕೆ ಹೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಿ ನಿಮ್ಮ ಫೋನ್ ನಂಬರ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ನೀವು ಇದನ್ನ ಓಕೆ ಅಂತ ಮಾಡಿ. ಇವಾಗ ಈ ರೀತಿ ಒಂದು ಪಾಪ ಬರುತ್ತೆ. ನಿಮ್ಗೆ ಬಂದಿರತಕ್ಕಂಥ OTPನ ಹಾಕಿ ನೀವು ವ್ಯಾಲಿಡೇಟ್ ಮಾಡಿದ್ರೆ ಈ ರೀತಿ ವೆರಿಫೈಡ್ ಅಂತ ಬರುತ್ತೆ. ಅದಾದ ನಂತರ ಕೋರ್ಸ್ ಕ್ಯಾಟಗರಿ ನೀವೇನು ಓದ್ತಾ ಇದ್ದೀರಾ, ICSE, CBSE, ಹಾಗೆಯೇ ಪ್ರೊಫೆಷನಲ್ ಕೋರ್ಸಸ್ಸು, ITI, ಡಿಪ್ಲೊಮೊ, PUC, ಹೈಸ್ಕೂಲು, ಪ್ರೈಮರಿ ಸ್ಕೂಲು ಎಲ್ಲ ಡಿವಿಷನ್ಗೂ ಕೂಡ ಇಲ್ಲಿ ಓಪನ್ ಆಗಿದೆ. ನೀವು ಎಲ್ಲ ಡಿವಿಷನ್ಗೂ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ PUC ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ದ ಕೋರ್ಸ್ ಅಂತ ಇದೆ, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಲಾಸ್ ಡೀಟೇಲ್ಸು ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಕೆಲವು ಡೀಟೇಲ್ಸ್ಗಳು ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ಕೆಳಗಡೆ ಕೆಟಗರಿ ಅಂತ ಬಂದು ಇಲ್ಲಿ SC ST OBC ಅಂತ ಇದೆ. ನೀವು ಒಂದು ವೇಳೆ SC ST ಆಗಿತ್ತು ಅಂದರೆ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತಕ್ಕಂಥ ಆಡಿ ನಂಬರ್ನ ಹಾಕಬೇಕು. ಹಾಕಿ ಫೆಚ್ ಮಾಡ್ತು ಅಂದರೆ ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಫೆಚ್ ಆಗುತ್ತೆ. ಸಪೋಸ್ ನೀವು ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತು ಅಂದರೆ ನೀವು ಯಾವುದೇ ತರಹದ ಕ್ಯಾಸ್ಟ್ನ ಹಾಕೋ ಅವಶ್ಯಕತೆ ಇಲ್ಲ. ಕೆಳಗಡೆ ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಬಂದು ಎಂಟರ್ ದ ಸ್ಟೂಡೆಂಟ್ ID ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಸ್ಟೂಡೆಂಟ್ IDನ ಹಾಕಬೇಕು. 1ರಿಂದ SLC ತನಕ ಸ್ಯಾಟ್ಸ್ ನಂಬರ್ನ ಹಾಕಬೇಕಾಗುತ್ತೆ. PUC ನಂತರ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅವರು ಹಾಕಬೇಕು. ಒಂದು ವೇಳೆ PUC ವಿದ್ಯಾರ್ಥಿಗಳು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಸ್ಯಾಟ್ಸ್ ನಂಬರ್ನೇ ಹಾಕಬೇಕಾಗುತ್ತೆ. ಹಾಗೆಯೇ ಡಿಗ್ರಿ ಸ್ಟೂಡೆಂಟ್ಗಳು ನೀವು USEMSC IDನ ಹಾಕಬೇಕಾಗುತ್ತೆ. ಅದಾದ ನಂತರ ಸ್ಟೂಡೆಂಟ್ ನೇಮು ಹಾಗೆಯೇ ಸ್ಟೂಡೆಂಟ್ ಅಡ್ರೆಸ್ನ ಮ್ಯಾನುವಲ್ ಆಗಿ ಇಲ್ಲಿ ಟೈಪ್ ಮಾಡಬೇಕು. ಹಾಗೆಯೇ ಯೂನಿವರ್ಸಿಟಿ ನೇಮು, ನಂತರ ಯೂನಿವರ್ಸಿಟಿ ಡಿಸ್ಟಿಕ್ಕು, ಹಾಗೆಯೇ ಯೂನಿವರ್ಸಿಟಿ ತಾಲೂಕು, ಹಾಗೆಯೇ ಇನ್ಸ್ಟಿಟ್ಯೂಟ್ ನೇಮು ಆ ಲಿಸ್ಟಿಂದ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ವಿದ್ಯಾಸಂಸ್ಥೆ ಚೂಸ್ ಮಾಡ್ಕೊಂಡಿದ ನಂತರ ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸು ಇದನ್ನ ಸಂಪೂರ್ಣ ವಿಳಾಸನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಕೋರ್ಸ್ ನೇಮು ನೀವು PUC ಓದ್ತಾರೆ PUC ಅಂತ ಹಾಕಿ, BA BSc BCom ಈ ತರ ಓದ್ತಾರೆ ಆ ತರ ಹಾಕಬೇಕಾಗ್ತದೆ. ಹಾಗೇನೆ ಯಾವ ವರ್ಷ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ, ಅದನ್ನ ಹಾಕಿ. ನಂತರ ಪಾಸ್ಗೆ ಎಷ್ಟು ಅಮೌಂಟ್ ಅದು ತೋರಿಸುತ್ತೆ. ಹಾಗೇನೆ ಬಸ್ ಪಾಸ್ನ ವ್ಯಾಲಿಡಿಟಿನೂ ಕೂಡ ತೋರಿಸುತ್ತೆ. ಅದಾದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಟ್ರಾವೆಲ್ ರೂಟ್ ಡೀಟೇಲ್ಸ್ನ ಹಾಕಬೇಕು. ಸೆಲೆಕ್ಟ್ ದ ರೂಟ್ ಡಿಸ್ಟಿಕ್ ಅದನ್ನ ಚೂಸ್ ಮಾಡ್ತು ಅಂದ್ರೆ ನಿಮಗೆ ನಿಮ್ಮ ಡಿಸ್ಟಿಕ್ ಚೂಸ್ ಆಗುತ್ತೆ. ಆ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ತಾಲೂಕನ್ನ ಚೂಸ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಹೋಬಳಿನ ಈ ಲಿಸ್ಟಿಂದ ಚೂಸ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ವಿಲೇಜನ್ನು ಆ ಲಿಸ್ಟಿಂದ ಚೂಸ್ ಮಾಡ್ಕೋಬೇಕು. ಇಲ್ಲಿ ಯಾವುದು ಕೂಡ ಮ್ಯಾನ್ಯುವಲ್ ಆಗಿ ಟೈಪ್ ಮಾಡೋಂಗಿಲ್ಲ, ಲಿಸ್ಟಿಂದ ಚೂಸ್ ಮಾಡ್ಕೋಬೇಕು. ಅದಾದ ನಂತರ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟು ನೀವು ಬಸ್ ಹತ್ತುವ ಜಾಗ ಎಲ್ಲಿಂದ ಬಸ್ ಹತ್ತಿರ ಅನ್ನೋದು ಆ ಲಿಸ್ಟಿಂದ ಬರುತ್ತೆ. ಒಂದು ವೇಳೆ ಆ ಲಿಸ್ಟಲ್ಲಿ ಆ ಹೆಸರಿಲ್ಲ ಅಂದರೆ ನೀವು ಆಧಾರ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮಗೆ ಒಂದು ಕಾಲಮ್ ಓಪನ್ ಆಗುತ್ತೆ. ಆ ಕಾಲಮಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಅಲ್ಲಿ ಟೈಪ್ ಮಾಡಬೇಕು ನೀವು ಎಲ್ಲಿಂದ ಬಸ್ ಹತ್ತಿರ ಅಂತ. ಅದಾದ ನಂತರ ಕೆಳಗೆ ನಿಯರೆಸ್ಟ್ ಡ್ರಾಪ್ ಪಾಯಿಂಟು ನಿಮ್ಮ ಕಾಲೇಜ್ ಇರುವ ವಿಳಾಸ ಅಂದರೆ ಸ್ಥಳನ ಹಾಕಿ. ನಂತರ VA1 ಅಂತ ಇದೆ ನೋಡಿ, ಇದು ಮಾರ್ಗ ಬದಲಾವಣೆ ಸ್ಥಳ, ನೀವು ಬಸ್ ಹೋಗ್ತಕ್ಕಂಥ ಮಾರ್ಗನ ಹಾಕಬೇಕಾಗುತ್ತೆ. ಹಾಗೆ VA2 ಅಂತ ಇದೆ, ಎರಡನೇ ಮಾರ್ಗ ಇತ್ತು ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ಸ್ನೇಹಿತರ ಕೆಳಗಡೆ ಸೆಲೆಕ್ಟ್ ದ ಡಿವಿಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಬಸ್ ಡಿಪೋನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡಿವಿಷನ್ ಅಂತ. ಅದಾದ ನಂತರ ನಿಮ್ಮ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸೆಲೆಕ್ಟ್ ದ ಕೌಂಟರ್ ಅಂತ ಬರುತ್ತೆ. ನಿಮ್ಮ ತಾಲೂಕಲ್ಲಿ ನಿಮ್ಮ ಡಿಪೋದಲ್ಲಿ ಎಷ್ಟು ಕೌಂಟರ್ ಇದೆ, ಅದರಲ್ಲಿ ನಿಮ್ಗೆ ಯಾವ ಹತ್ರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಾಣ್ತಾರ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ಈ ರೀತಿ ಒಂದು ಪಾಪ ಬರುತ್ತೆ. ನೀವು ಇದನ್ನ ಜಾಗರೂಕತೆಯಿಂದ ಓದ್ಕೋಬೇಕಾಗ್ತದೆ. ಯಾಕಂದ್ರೆ ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಓಕೆ ಅಂತ ಮಾಡಿ. ಅದಾದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಒಂದು ಪ್ರಿವ್ಯೂ ಎಲ್ಲ ಶೋ ಆಗುತ್ತೆ. ನೀವೆಲ್ಲ ಫಿಲ್ಅಪ್ ಮಾಡಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಒಂದ್ಸರಿ ನೋಡ್ಕೋಬೇಕಾಗ್ತದೆ. ಅದಾದ ನಂತರ ಕೆಳಗಡೆ ಬಂದು ಅಟ್ಯಾಚ್ ಅನ್ನೆಕ್ಸರ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡಬೇಕು. ಇವಾಗ ನೀವು ಶಾಲಾ ಕಾಲೇಜಿನಿಂದ ಡಿಕ್ಲರೇಷನ್ ಫಾರ್ಮು ಮತ್ತು ನಿಮ್ಮ ಸ್ಕೂಲ್ ಶುಲ್ಕ ರಸೀತಿ ಹಾಗೆಯೇ ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ನಿಮ್ಮ ಆಧಾರ್ ಕಾರ್ಡು ಇಷ್ಟನ್ನು ರೆಡಿ ಮಾಡಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ. ಎಲ್ಲ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಮೊದಲಿಗೆ ನಿಮ್ಮದು ಡಿಕ್ಲರೇಷನ್ ಫಾರ್ಮ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಶುಲ್ಕ ಪಾವತಿ ರಸೀತಿ ಅದನ್ನು ಇಲ್ಲಿ ಚೂಸ್ ಮಾಡಿಕೊಂಡು ನೀವು ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಕೂಡ 1000 KB ಒಳಗಿರಬೇಕು, ಅಂದರೆ 1 MB ಒಳಗಿರಬೇಕಾಗ್ತದೆ. ಆ ರೀತಿ ನೀವು ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಕೂಡ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಎಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಸೇವ್ ಅನ್ನೆಕ್ಸರ್ ಅಂತ ಒಂದು ಆಪ್ಷನ್ ಇದೆ, ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ಕೂಡ ಒಂದು ಪ್ರಿವ್ಯೂ ಈ ರೀತಿ ಓಪನ್ ಆಗ್ತದೆ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲಾತಿಗಳೆಲ್ಲ ಶೋ ಆಗ್ತವೆ. ಇಲ್ಲಿ ಸಬ್ಮಿಟ್ ಅಂತ ಮಾಡಿ. ಇದಾದ ನಂತರ ನಿಮಗೆ ಈ ರೀತಿ ಸಕಲ ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ನೀವು ಈ ಅಕ್ಲಾಜ್ಮೆಂಟ್ನ ಪ್ರಿಂಟ್ ತೊಗೊಂಡು ಇದ್ರ ಜೊತೆ ನಿಮ್ಮ ಶುಲ್ಕ ರಸೀತಿ ಮತ್ತು ನಿಮ್ಮ ಸಾಲ ದೃಢೀಕರಣ ಪತ್ರ ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ನ ಈ 4 ಕೂಡ ಇಲ್ಲಿ ಪಿನ್ ಮಾಡ್ಕೊಂಡು ನಿಮ್ಮ ಹತ್ತಿರದ ಕೌಂಟರ್ಗೆ ತಗೊಂಡೋಗಿ ಬಸ್ ಪಾಸ್ ಕೌಂಟರ್ ಕೊಡಬೇಕಾಗ್ತದೆ. ಅದಾದ ನಂತರ ಆ ದಿನದಲ್ಲೇ ನಿಮಗೆ ಪಾಸು ಕೂಡ ಜನರೇಟ್ ಮಾಡಿ ಕೊಡ್ತಾರೆ. PVC ಕಾರ್ಡಲ್ಲಿ ಪಾಸ್ ಇರುತ್ತೆ.
ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಕೂತು ಕೂಡ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.